ಘಾಟ್ ಸೆಕ್ಷನ್ ಆರಂಭ ಆಗುತ್ತೆ. ಸೊ ಫಾರೆಸ್ಟ್ ಏರಿಯಾ, ಹಾಗೆ ಫಾರೆಸ್ಟ್ ಏರಿಯಾ ರೀಚ್ ಆಗಿ ಆಮೇಲೆ ಅಲ್ಲಿಂದ ಮತ್ತೆ ನಾವು ಒಂದು 10 ಗಂಟೆಗೆ ಬ್ರೇಕ್ ನಂತರ ಮತ್ತೆ ನಾವು ಒಂದು 11 ಗಂಟೆ ಅಥವಾ 11:30 ಗಂಟೆಗೆ ನಾವು ಶ್ರೀಶೈಲಂ ನಾವು ಸೇರುತ್ತಿದ್ದೇವೆ. ಹಾಗೆ ಶ್ರೀಶೈಲಂ ದರ್ಶನ. ಸೊ ಇಲ್ಲಿ ದರ್ಶನಕ್ಕೆ ನೋಡಿ, ಇಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ 65 ಅಥವಾ 65ಕ್ಕಿಂತ ಮೇಲ್ಪಟ್ಟವರು ಅಲ್ಲಿ ಒಂದು ಸೀನಿಯರ್ ಸಿಟಿಸನ್ ಲೈನ್. ಅದು ಸೀನಿಯರ್ ಸಿಟಿಸನ್ ಲೈನ್ ಅನ್ನು ಸಪ್ರೇಟ್ ಏನು ಬಿಡಲ್ಲ ಇವರು. ಅಂದರೆ ಯಾವುದು ಸ್ಪೆಷಲ್ ಎಂಟ್ರಿ ಅದು 150 ರೂಪಾಯಿ ಇರ್ಬೋದು ಅಥವಾ 300 ರೂಪಾಯಿ ಇರೋದು, ಅದರಲ್ಲಿ ಅದರ ಮುಖಾಂತರ ಬಿಡ್ತಾರೆ. ಸಪ್ರೇಟ್ ಏನು ಇಲ್ಲಿ ಸೀನಿಯರ್ ಸಿಟಿಸನ್ಗೆ ಲೈನ್ ಇರೋದಿಲ್ಲ. ಸೊ ಹಾಗೆ ನಾನ್ ಸೀನಿಯರ್ಸ್ ಅಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಮೊಬೈಲಲ್ಲಿದ್ದರೆ ಏನು ಪ್ರಯೋಜನ, ಯಾಕಂದರೆ ದೇವಸ್ಥಾನದ ಒಳಗಡೆ ಮೊಬೈಲ್ಸ್ ಅಲೌಡ್ ಇರೋದಿಲ್ಲ. ಹಾಗಾಗಿ ನಮ್ಮ ಲಾಡ್ಜಲ್ಲೇ ಇವತ್ತು ಪ್ರಿಂಟ್ಔಟ್ ತಗೊಂಡಿರೋದು ಒಳ್ಳೆಯದು. ಯಾಕಂದರೆ ಮತ್ತೆ ನಾಳೆ ಅಲ್ಲಿ ಮದುವೆಗೆ ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಸಲುವಾಗಿ ಇನ್ನು ಇವತ್ತೇ ಪ್ರಿಂಟ್ಔಟ್ ತೆಗೆದುಕೊಂಡು ಇಟ್ಟರೆ ನಿಮಗೆ ನಾಳೆಗೆ ಉಪಯೋಗಕ್ಕೆ ಬರುತ್ತೆ. ಕಾರ್ಡ್ ಬೇಕು, ಸಾಫ್ಟ್ ಕಾಪಿ ಆಗಲ್ವಾ? ಫಿಸಿಕಲ್ ಕಾರ್ಡ್ ತೊಂದರೆ ಇಲ್ಲ. ಯಾವುದು ಸಾಕಲ್ವಾ? ಹಾಂ ಸಾಕು. ಇದಕ್ಕೆ ಹಾರ್ಡ್ ಕಾಪಿ ಬೇಡ. ಅದನ್ನೇ ತೋರಿಸಿ ವಾಪಸ್ ನಿಮಗೆ ರಿಟರ್ನ್ ಕೊಡ್ತಾರೆ. ಅವರೇನು ಇಟ್ಕೊಳ್ಳಲ್ಲ. ಯಾವ ನಿಮಗೆ ಅದನ್ನ ಜಸ್ಟ್ ಅವರಿಗೆ ತೋರಿಸ್ಲಿಕ್ಕೆ ತೋರಿಸಿದ್ರೆ ಅಲೋ ಮಾಡ್ತಾರೆ ಒಳಗೆ. ಡೇಟ್ ಆಫ್ ಬರ್ತ್ ಇರುತ್ತೆ, ಒಬ್ಬೊಬ್ರು ಡೇಟ್ ಆಫ್ ಬರ್ತ್ ಇಲ್ಲದೆ ಹಳೆದೆಲ್ಲ ಡೇಟ್ ಆಫ್ ಬರ್ತ್ ಇರ್ತದೆ. ಒಬ್ಬರು ಬಿಡ್ತಾರೆ. ಒಂದು ಕೂಡ ಆ ಥರ ಸಿಕ್ಕಿಲ್ಲ. ನಾವು 1000 ಮೆಟ್ಲು ಇಳಿದು 1000 ಮೆಟ್ಲು ಹತ್ತು ಕೂಡ ಇಲ್ಲ. ಯಾವಾಗ? ಸಾಯಂಕಾಲ ಸರ್, ಒಂದು 7 ಗಂಟೆ 7:30 ಮೇಲೆ. ಹೌದು. ಅಲ್ಲ, ಲೇಡೀಸಿಗೆ 65 ಆದ್ರೆ ನಾನು 8 ಸೀನಿಯರ್ ಇಲ್ಲ. ಸೊ ಅದೇ ಹೇಳಿದ್ನಲ್ಲ, ಯಾವುದ್ರಲ್ಲಿ ಬಿಡ್ತಾರೆ ಅವರು. ಈಗ ನಿಮ್ಗೆ 150ರಲ್ಲಿ ಬಿಟ್ಟರೆ 150 ರೂಪಾಯಿ ಟಿಕೆಟ್ ತಗೊಂಡು ಅವರು ನೀವು ತಗೋಬೇಕು ಮೇಡಮ್. ಸ್ಪೆಷಲ್ ಎಂಟ್ರಿ. ಹೌದು, ಸ್ಪೆಷಲ್ ಅಂದ್ರೆ ನಾನ್ ಸೀನಿಯರ್ ಸಿಟಿಸನ್ಸ್ ಅಂದ್ರೆ ತೊಂದರೆ ಏನಿಲ್ಲ. ಅಲ್ಲಿ ನೀವು ಹೋಗ್ಬೋದು, ತೊಂದರೆ ಏನಿಲ್ಲ. ಬಟ್ ಜನರಲ್ಲಿ ಸಿಕ್ಕಾಪಟ್ಟೆ ಲೈನ್ ಮತ್ತೆ ಅಲ್ಲಿ ಸೆಲ್ಸಲ್ಲಿ ಕೂತ್ಕೊಳ್ತಾರೆ. ಬೆಟರ್ ನೀವು 150 ರೂಪಾಯಿ ಅದು ಸ್ಪೆಷಲ್ ದರ್ಶನ ಮಾಡ್ಬೋದು. ಅದು ಕೂಡ ದರ್ಶನನೇ. ನಾವು ಹೋಗೋ ಟೈಮಲ್ಲಿ ಅದು 99% ಇರೋದು. ಬೆಳಗ್ಗೆ 5 ಗಂಟೆ ಒಳಗೆ ಬಿಡ್ತಾರಲ್ಲ, ಅದು ಸಾಯಂಕಾಲ ಒಂದು 7-7:30 ಇರುತ್ತೆ. 7:30 ತನಕ ನೀವು ವೇಟ್ ಮಾಡೋದಾದ್ರೆ ಅಡ್ಡಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಸ್ಲಾಟ್ ಇರೋದು 7:30. ನಾಳೆ ಕರು ಸಿಗುತ್ತಂತೆ. ಒಂದಿಷ್ಟು ಅವಾಗಿನ ಟ್ಯಾಬ್ಲೆಟ್ ಮಾತಿಗೆ ಆಗ್ತೈತೆ. ಅಲ್ಲಲ್ಲಿ ಏನು ಚಾಯ್ಸ್ ಚಾಯ್ಸ್ ಇವತ್ತು ಇದೆಲ್ಲ ಆಗೋದು. ಅಲ್ಲಿ ಹೋಗೋದಿಲ್ಲ, ಅಲ್ಲಿ ಹೋಗಿ ಆರ್ಡ್ರ್ ಮಾಡಿದ್ದು ಬೆಳಗ್ಗೆ ದರ್ಶನ. ಹೇಳ್ರು ಇನ್ನೊಂದು ಸ್ವಲ್ಪ ಚಲೋ ಅಂತ ಕೇಳ್ಬೇಕಾಗಿ ಪಾಪ ಅವ್ರು ಮಾತಾಡೋದು.